ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜೈಲಲ್ಲಿ ಮುದ್ದೆ ಮುರಿತಾ ಇದ್ರು ಕೂಡ ಬುದ್ಧಿ ಕಲ್ತಿಲ್ಲ ದಾಸ. ಇಂದು ಬೆಳಗ್ಗೆ ಅಮಾನತು ಆಗಿರುವ ಬಗ್ಗೆ ಸಿಬ್ಬಂದಿ ಹೇಳ್ಕೊಂಡಿದ್ದಾರಂತೆ. ನಿಮ್ಮಿಂದ ಹೀಗೆಲ್ಲ ಆಯ್ತು ಅಂತ ಸಿಬ್ಬಂದಿ ಹೇಳ್ಕೊಂಡಿದ್ದಾರೆ. ನಿಮ್ಮಿಂದ ನೀವು ಹೇಳ್ದಂಗೆ ಕೇಳಿದಕ್ಕೆ ನಮ್ಮ ಅಮಾನತು ಆಗಿದೆ ಅಂತ ಜೈಲು ಸಿಬ್ಬಂದಿ ವಿರುದ್ಧ ಪೊರ್ಕಿ ಕೆಂಡಾಮಂಡಲರಾದ್ರಂತೆ. ಯಾಕೆ ನೀವು ಒಳಗಡೆ ಮೊಬೈಲ್ ಬಿಟ್ಟಿದ್ದು ಅಂತ ಪೊರ್ಕಿ ಗರಂ ಆಗಿದ್ದಾರೆ ಸಿಬ್ಬಂದಿ ಮೇಲೆ. ಕಾರಾಗೃಹ ಸಿಬ್ಬಂದಿ ವಿರುದ್ಧವೇ ಹರಿಹಾಯ್ದಿದ್ದಾನೆ ಕಾಟೇರ. ನೋಡಿ, ನೀವು ಕೇಳದಂಗೆ ರಾಜಾತಿಥ್ಯ ನೀಡಿದ್ವಿ, ನಮಗ್ ಸಿಕ್ಕಂತ ಉಡುಗೊರೆ ಏನು? ಅಮಾನತು ಭಾಗ್ಯ. ಇದನ್ನ ಕಾಟೇರನ ಮುಂದೆ ಸಿಬ್ಬಂದಿ ಹೇಳ್ಕೊಂಡ್ರಂತೆ. ಅದಕ್ಕೆ ಕಾಟೇರ ಏನ್ ಹೇಳ್ಬೇಕಿತ್ತು? ಸಮಾಧಾನ ಮಾಡ್ಬೇಕಿತ್ತು, ಬದಲಾಗಿ ಸುಮ್ಮನಾಗ್ಬೇಕಿತ್ತು. ಅದನ್ನ ಬಿಟ್ಟು ಅವ್ರ ಮೇಲೆ ಗರಂ. ನೀವ್ಯಾಕೆ ಮೊಬೈಲ್ ಅಲೌ ಮಾಡಿದ್ರಿ, ಯಾಕೆ ಕೊಟ್ರಿ, ಇದನ್ನ ಪ್ರಶ್ನೆ ಮಾಡಿದ್ದಾರಂತೆ. ಸಿಬ್ಬಂದಿಗೆ ಗರಂ ಹಾಕಿದ್ದಾರೆ ಅನ್ನುವಂತ ವಿಚಾರ. ಹಾಗಾಗಿ ಪದೇ ಪದೇ ಪರಪ್ಪನ ಅಗ್ರಹಾರದಿಂದ ಇಂಥ ಸುದ್ದಿಗಳು ಕೇಳೋದಕ್ಕೆ ಸಿಗ್ತಾ ಇರೋದ್ರಿಂದ ಕೆಟ್ಟರೂ ಕೂಡ ಬುದ್ಧಿ ಬಂದಿಲ್ಲ ದರ್ಶನ್ಗೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ ಹಿಂದೆ ಹಲವರು ನಂಬಿದ್ರು ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಪಶ್ಚಾತ್ತಾಪ ಕಾಡ್ತಿರಬಹುದು, ಬದಲಾವಣೆ ಆಗ್ತಾ ಇರಬಹುದು, ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ಬುಕ್ಸ್ ಓದ್ತಿದ್ದಾರೆ ಅಂತ. ಬಟ್ ಯಾವುದು ಕೂಡ ಅಲ್ಲ. ಪಾಪ ಪ್ರಜ್ಞೆ ಅನ್ನೋದೇ ಇಲ್ಲ ನಟ ದರ್ಶನ್ಗೆ ಅನ್ನೋದು ಬಹಳ ಸ್ಪಷ್ಟವಾಯಿತು. ಯಾವಾಗ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಆತನಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫೋಟೋ, ಒಂದು ವಿಡಿಯೋ ಬಹಳ ಸ್ಪಷ್ಟವಾಗಿ ಒಂದು ಉತ್ತರ ಸಿಕ್ಕೋಯ್ತು. ಆತನಿಗೆ ಪಶ್ಚಾತ್ತಾಪ ಇಲ್ಲ, ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ, ಆರಾಮಾಗಿದ್ದಾನೆ. ಹೊರಗಡೆ ಇದ್ರು ಆರಾಮಾಗಿದ್ದೀನಿ, ಒಳಗಡೆ ಇದ್ರು ಆರಾಮಾಗಿದ್ದೀನಿ. ದುಡ್ಡಿದ್ರೆ ದುನಿಯಾ ಅನ್ನೋ ರೀತಿಯಲ್ಲೇ ಆತನ ವರ್ತನೆ ಇದ್ದಿದ್ದು ಬಹಳ ಸ್ಪಷ್ಟವಾಗಿತ್ತು. ಈಗ ಇಷ್ಟೆಲ್ಲ ಬೆಳವಣಿಗೆ ಆಯ್ತು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ನಿರ್ಧಾರ ಆಯ್ತು. ಕೋರ್ಟ್ ಸೂಚನೆ ಇದೆ, ಇವತ್ತು ಮಧ್ಯಾಹ್ನದ ಬಳಿಕ ಶಿಫ್ಟ್ ಕೂಡ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸಿಬ್ಬಂದಿ ಅಮಾನತ್ತಾದ್ರಲ್ಲ, ಅದ್ರಲ್ಲಿ ಒಬ್ರು ಸಿಬ್ಬಂದಿ ಹೋಗಿ ಹೇಳ್ಕೊಂಡ್ರೆ ಅವ್ರ ಮೇಲೆ ಕೆಂಡಾಮಂಡಲರಾಗಿದ್ದಾರಂತೆ ನಟ ದರ್ಶನ್. ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜೈಲಲ್ಲಿ ಮುದ್ದೆ ಮುರಿತಾ ಇದ್ರು ಕೂಡ ಬುದ್ಧಿ ಕಲ್ತಿಲ್ಲ ದಾಸ. ಇಂದು ಬೆಳಗ್ಗೆ ಅಮಾನತು ಆಗಿರುವ ಬಗ್ಗೆ ಸಿಬ್ಬಂದಿ ಹೇಳ್ಕೊಂಡಿದ್ದಾರಂತೆ. ನಿಮ್ಮಿಂದ ಹೀಗೆಲ್ಲ ಆಯ್ತು ಅಂತ ಸಿಬ್ಬಂದಿ ಹೇಳ್ಕೊಂಡಿದ್ದಾರೆ. ನಿಮ್ಮಿಂದ ನೀವು ಹೇಳ್ದಂಗೆ ಕೇಳಿದಕ್ಕೆ ನಮ್ಮ ಅಮಾನತು ಆಗಿದೆ ಅಂತ ಜೈಲು ಸಿಬ್ಬಂದಿ ವಿರುದ್ಧ ಪೊರ್ಕಿ ಕೆಂಡಾಮಂಡಲರಾದ್ರಂತೆ. ಯಾಕೆ ನೀವು ಒಳಗಡೆ ಮೊಬೈಲ್ ಬಿಟ್ಟಿದ್ದು ಅಂತ ಪೊರ್ಕಿ ಗರಂ ಆಗಿದ್ದಾರೆ ಸಿಬ್ಬಂದಿ ಮೇಲೆ. ಕಾರಾಗೃಹ ಸಿಬ್ಬಂದಿ ವಿರುದ್ಧವೇ ಹರಿಹಾಯ್ದಿದ್ದಾನೆ ಕಾಟೇರ. ನೋಡಿ, ನೀವು ಕೇಳದಂಗೆ ರಾಜಾತಿಥ್ಯ ನೀಡಿದ್ವಿ, ನಮಗ್ ಸಿಕ್ಕಂತ ಉಡುಗೊರೆ ಏನು? ಅಮಾನತು ಭಾಗ್ಯ. ಇದನ್ನ ಕಾಟೇರನ ಮುಂದೆ ಸಿಬ್ಬಂದಿ ಹೇಳ್ಕೊಂಡ್ರಂತೆ. ಅದಕ್ಕೆ ಕಾಟೇರ ಏನ್ ಹೇಳ್ಬೇಕಿತ್ತು? ಸಮಾಧಾನ ಮಾಡ್ಬೇಕಿತ್ತು, ಬದಲಾಗಿ ಸುಮ್ಮನಾಗ್ಬೇಕಿತ್ತು. ಅದನ್ನ ಬಿಟ್ಟು ಅವ್ರ ಮೇಲೆ ಗರಂ. ನೀವ್ಯಾಕೆ ಮೊಬೈಲ್ ಅಲೌ ಮಾಡಿದ್ರಿ, ಯಾಕೆ ಕೊಟ್ರಿ, ಇದನ್ನ ಪ್ರಶ್ನೆ ಮಾಡಿದ್ದಾರಂತೆ. ಸಿಬ್ಬಂದಿಗೆ ಗರಂ ಹಾಕಿದ್ದಾರೆ ಅನ್ನುವಂತ ವಿಚಾರ. ಹಾಗಾಗಿ ಪದೇ ಪದೇ ಪರಪ್ಪನ ಅಗ್ರಹಾರದಿಂದ ಇಂಥ ಸುದ್ದಿಗಳು ಕೇಳೋದಕ್ಕೆ ಸಿಗ್ತಾ ಇರೋದ್ರಿಂದ ಕೆಟ್ಟರೂ ಕೂಡ ಬುದ್ಧಿ ಬಂದಿಲ್ಲ ದರ್ಶನ್ಗೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ ಹಿಂದೆ ಹಲವರು ನಂಬಿದ್ರು ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಪಶ್ಚಾತ್ತಾಪ ಕಾಡ್ತಿರಬಹುದು, ಬದಲಾವಣೆ ಆಗ್ತಾ ಇರಬಹುದು, ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ಬುಕ್ಸ್ ಓದ್ತಿದ್ದಾರೆ ಅಂತ. ಬಟ್ ಯಾವುದು ಕೂಡ ಅಲ್ಲ. ಪಾಪ ಪ್ರಜ್ಞೆ ಅನ್ನೋದೇ ಇಲ್ಲ ನಟ ದರ್ಶನ್ಗೆ ಅನ್ನೋದು ಬಹಳ ಸ್ಪಷ್ಟವಾಯಿತು. ಯಾವಾಗ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಆತನಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫೋಟೋ, ಒಂದು ವಿಡಿಯೋ ಬಹಳ ಸ್ಪಷ್ಟವಾಗಿ ಒಂದು ಉತ್ತರ ಸಿಕ್ಕೋಯ್ತು. ಆತನಿಗೆ ಪಶ್ಚಾತ್ತಾಪ ಇಲ್ಲ, ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ, ಆರಾಮಾಗಿದ್ದಾನೆ. ಹೊರಗಡೆ ಇದ್ರು ಆರಾಮಾಗಿದ್ದೀನಿ, ಒಳಗಡೆ ಇದ್ರು ಆರಾಮಾಗಿದ್ದೀನಿ. ದುಡ್ಡಿದ್ರೆ ದುನಿಯಾ ಅನ್ನೋ ರೀತಿಯಲ್ಲೇ ಆತನ ವರ್ತನೆ ಇದ್ದಿದ್ದು ಬಹಳ ಸ್ಪಷ್ಟವಾಗಿತ್ತು. ಈಗ ಇಷ್ಟೆಲ್ಲ ಬೆಳವಣಿಗೆ ಆಯ್ತು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ನಿರ್ಧಾರ ಆಯ್ತು. ಕೋರ್ಟ್ ಸೂಚನೆ ಇದೆ, ಇವತ್ತು ಮಧ್ಯಾಹ್ನದ ಬಳಿಕ ಶಿಫ್ಟ್ ಕೂಡ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸಿಬ್ಬಂದಿ ಅಮಾನತ್ತಾದ್ರಲ್ಲ, ಅದ್ರಲ್ಲಿ ಒಬ್ರು ಸಿಬ್ಬಂದಿ ಹೋಗಿ ಹೇಳ್ಕೊಂಡ್ರೆ ಅವ್ರ ಮೇಲೆ ಕೆಂಡಾಮಂಡಲರಾಗಿದ್ದಾರಂತೆ ನಟ ದರ್ಶನ್. ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜೈಲಲ್ಲಿ ಮುದ್ದೆ ಮುರಿತಾ ಇದ್ರು ಕೂಡ ಬುದ್ಧಿ ಕಲ್ತಿಲ್ಲ ದಾಸ. ಇಂದು ಬೆಳಗ್ಗೆ ಅಮಾನತು ಆಗಿರುವ ಬಗ್ಗೆ ಸಿಬ್ಬಂದಿ ಹೇಳ್ಕೊಂಡಿದ್ದಾರಂತೆ. ನಿಮ್ಮಿಂದ ಹೀಗೆಲ್ಲ ಆಯ್ತು ಅಂತ ಸಿಬ್ಬಂದಿ ಹೇಳ್ಕೊಂಡಿದ್ದಾರೆ. ನಿಮ್ಮಿಂದ ನೀವು ಹೇಳ್ದಂಗೆ ಕೇಳಿದಕ್ಕೆ ನಮ್ಮ ಅಮಾನತು ಆಗಿದೆ ಅಂತ ಜೈಲು ಸಿಬ್ಬಂದಿ ವಿರುದ್ಧ ಪೊರ್ಕಿ ಕೆಂಡಾಮಂಡಲರಾದ್ರಂತೆ. ಯಾಕೆ ನೀವು ಒಳಗಡೆ ಮೊಬೈಲ್ ಬಿಟ್ಟಿದ್ದು ಅಂತ ಪೊರ್ಕಿ ಗರಂ ಆಗಿದ್ದಾರೆ ಸಿಬ್ಬಂದಿ ಮೇಲೆ. ಕಾರಾಗೃಹ ಸಿಬ್ಬಂದಿ ವಿರುದ್ಧವೇ ಹರಿಹಾಯ್ದಿದ್ದಾನೆ ಕಾಟೇರ. ನೋಡಿ, ನೀವು ಕೇಳದಂಗೆ ರಾಜಾತಿಥ್ಯ ನೀಡಿದ್ವಿ, ನಮಗ್ ಸಿಕ್ಕಂತ ಉಡುಗೊರೆ ಏನು? ಅಮಾನತು ಭಾಗ್ಯ. ಇದನ್ನ ಕಾಟೇರನ ಮುಂದೆ ಸಿಬ್ಬಂದಿ ಹೇಳ್ಕೊಂಡ್ರಂತೆ. ಅದಕ್ಕೆ ಕಾಟೇರ ಏನ್ ಹೇಳ್ಬೇಕಿತ್ತು? ಸಮಾಧಾನ ಮಾಡ್ಬೇಕಿತ್ತು, ಬದಲಾಗಿ ಸುಮ್ಮನಾಗ್ಬೇಕಿತ್ತು. ಅದನ್ನ ಬಿಟ್ಟು ಅವ್ರ ಮೇಲೆ ಗರಂ. ನೀವ್ಯಾಕೆ ಮೊಬೈಲ್ ಅಲೌ ಮಾಡಿದ್ರಿ, ಯಾಕೆ ಕೊಟ್ರಿ, ಇದನ್ನ ಪ್ರಶ್ನೆ ಮಾಡಿದ್ದಾರಂತೆ. ಸಿಬ್ಬಂದಿಗೆ ಗರಂ ಹಾಕಿದ್ದಾರೆ ಅನ್ನುವಂತ ವಿಚಾರ. ಹಾಗಾಗಿ
ಪದೇ ಪದೇ ಪರಪ್ಪನ ಅಗ್ರಹಾರದಿಂದ ಇಂಥ ಸುದ್ದಿಗಳು ಕೇಳೋದಕ್ಕೆ ಸಿಗ್ತಾ ಇರೋದ್ರಿಂದ ಕೆಟ್ಟರೂ ಕೂಡ ಬುದ್ಧಿ ಬಂದಿಲ್ಲ ದರ್ಶನ್ಗೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ ಹಿಂದೆ ಹಲವರು ನಂಬಿದ್ರು ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಪಶ್ಚಾತ್ತಾಪ ಕಾಡ್ತಿರಬಹುದು, ಬದಲಾವಣೆ ಆಗ್ತಾ ಇರಬಹುದು, ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ಬುಕ್ಸ್ ಓದ್ತಿದ್ದಾರೆ ಅಂತ. ಬಟ್ ಯಾವುದೂ ಕೂಡ ಅಲ್ಲ. ಪಾಪ ಪ್ರಜ್ಞೆ ಅನ್ನೋದೇ ಇಲ್ಲ ನಟ ದರ್ಶನ್ಗೆ ಅನ್ನೋದು ಬಹಳ ಸ್ಪಷ್ಟವಾಯಿತು. ಯಾವಾಗ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಆತನಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫೋಟೋ, ಒಂದು ವಿಡಿಯೋ ಬಹಳ ಸ್ಪಷ್ಟವಾಗಿ ಒಂದು ಉತ್ತರ ಸಿಕ್ಕೋಯ್ತು. ಆತನಿಗೆ ಪಶ್ಚಾತ್ತಾಪ ಇಲ್ಲ, ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ, ಆರಾಮಾಗಿದ್ದಾನೆ. ಹೊರಗಡೆ ಇದ್ರು ಆರಾಮಾಗಿದ್ದೀನಿ, ಒಳಗಡೆ ಇದ್ರು ಆರಾಮಾಗಿದ್ದೀನಿ, ದುಡ್ಡಿದ್ರೆ ದುನಿಯಾ ಅನ್ನೋ ರೀತಿಯಲ್ಲೇ ಆತನ ವರ್ತನೆ ಇದ್ದಿದ್ದು ಬಹಳ ಸ್ಪಷ್ಟವಾಗಿತ್ತು. ಈಗ ಇಷ್ಟೆಲ್ಲ ಬೆಳವಣಿಗೆ ಆಯ್ತು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ನಿರ್ಧಾರ ಆಯ್ತು. ಕೋರ್ಟ್ ಸೂಚನೆ ಇದೆ, ಇವತ್ತು ಮಧ್ಯಾಹ್ನದ ಬಳಿಕ ಶಿಫ್ಟ್ ಕೂಡ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸಿಬ್ಬಂದಿ ಅಮಾನತ್ತಾದ್ರಲ್ಲ, ಅದ್ರಲ್ಲಿ ಒಬ್ರು ಸಿಬ್ಬಂದಿ ಹೋಗಿ ಹೇಳ್ಕೊಂಡ್ರೆ ಅವ್ರ ಮೇಲೆ ಕೆಂಡಾಮಂಡಲರಾಗಿದ್ದಾರಂತೆ ನಟ ದರ್ಶನ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.